ಸಂವಿಧಾನದ ವಿಧಿಗಳಿಗೆ ವಿರೋಧ ಮಾಡಿದ್ದಾರೆ, ಉಲ್ಲಂಘನೆ ಮಾಡಿದ್ದಾರೆ. 176, 163 ಇಟ್ಸ್ ವೆರಿ ವೆರಿ ಕ್ಲಿಯರ್. ಈ ಶಲ್ ರಾಜ್ಯ shall read the speech prepared by the cabinet of the government. ಇದು ಇರ್ತಕ್ಕಂಥ ವಾಸ್ತವ ಪರಿಸ್ಥಿತಿ. ಇದು ಸಂವಿಧಾನದ ಉಲ್ಲಂಘನೆ ಆಗಿದೆ, ಮತ್ತೆ ಜನ ಪ್ರತಿನಿಧಿಗಳ ಸಭೆಗೆ ಅವಮಾನ ಆಗಿದೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ. 16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ. ಆದ್ಮೇಲೆ ಊಹಿಸಿದಂತೆ ಆಯ್ತು. ನೀವು ಕೇಳಿ, ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಮಾತಾಡಿದ್ದು, ಜೊತೆಗೆ ರಾಜ್ಯಪಾಲರು ಒಂದು ಪ್ಯಾರ ಓದಿ ಹೋದದ್ದು. ವಿಶೇಷವಾಗಿ ಈ ಘಟನೆಯನ್ನು ನಮ್ಮ ಮುಖ್ಯಮಂತ್ರಿಗಳು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದೇ ಕಾಲಕ್ಕೆ ರಾಜ್ಯಪಾಲರು ಕೂಡ ಇಲ್ಲ, ಕ್ಯಾಬಿನೆಟ್ ಏನು ಹೇಳುತ್ತೋ, ಏನು ರೆಡಿ ಮಾಡುತ್ತೋ ಮಂತ್ರಿಮಂಡಲ ಆ ಭಾಷಣ ಓದಬೇಕಾಗಿ ಇದು ಸಂಪ್ರದಾಯ. ಆದರೆ ಇತ್ತೀಚೆಗೆ ಆ ಸಂಪ್ರದಾಯ ಮುರಿಯುವ ಪ್ರಯತ್ನಗಳು ಕೇರಳದಲ್ಲಾಗ್ಯದ, ತಮಿಳುನಾಡಿನಲ್ಲಿ ಅಂತೂ ಪ್ರತಿ ವರ್ಷ ನಡೀತಾನೆ ಇದೆ. ಈಗ ನಮ್ಮಲ್ಲೇ ಆಗ್ಯದ. ನಮ್ಮ ಗೆಹ್ಲೋಟ್ ಅವರು ಒಂದೇನು ಪ್ಯಾರ ಓದಿ ಹೋಗ್ಬಿಟ್ರು, ಸಂವಿಧಾನ ಬಿಕ್ಕಟ್ಟು ನಿರ್ಮಾಣ ಆಗಬಾರದು ಅಂತೇಳಿ. ಯಾಕಂದ್ರೆ ತಮ್ಮ ವಿವೇಚನಾ ತೀರ್ಮಾನದಡಿ ಅವರಿದ್ದಂಥವರು ಈ ನಿರ್ಧಾರ ತೆಗೆದುಕೊಂಡಂಗೆ ಕಾಣ್ತದ. ಯಾಕಂದ್ರೆ ಸಂವಿಧಾನದ ವಿಧಿಗಳಲ್ಲಿ ಅವಕಾಶ ಇಲ್ಲ, ಎಲ್ಲೂ ಭಾಗವಹಿಸಬಾರದು ಅಂತೇಳಿ. ಹೀಗಾಗಿ ಬಂದರು, ಹೋದರು, ಒಂದು ಪ್ಯಾರ ಓದಿದ್ರು, ನಡೆದ್ರು. ಇದರಿಂದ ವಿಶೇಷವಾಗಿ ವಿರೋಧ ಪಕ್ಷಕ್ಕೆ ಸಮಾಧಾನ ಆಗಿರ್ಬೋದು. ಅವರೆಲ್ಲ ಜೈ 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 ಹೇಳಿದ್ದೀನಿ, ನೋಡ್ತಾ ಇದ್ದೀರಿ. ಅದೇ ಕಾಲಕ್ಕೆ ಒಂದು ಕಾನೂನನ್ನು ವಿರೋಧಿಸಿ ಕೇಂದ್ರ ಸರ್ಕಾರ ಮಾಡಿದ